ಬೆಂಗಳೂರಿನ ಆ ಐಷಾರಾಮಿ ಹೋಟೆಲ್ನಲ್ಲಿ ವಾತಾವರಣ ಸೈಲೆಂಟ್ ಆಗಿ ಇತ್ತು. ಆದರೆ ರುದ್ರಪ್ರತಾಪ್ ಒಳಗೆ ಬಂದಿದ್ದೇ ತಡ. ಅಲ್ಲಿನ ಎಸಿ ಗಾಳಿಗೂ ಬೆವತು ಹೋದಂತಾಯಿತು. ರುದ್ರ ತನ್ನ ಖಡಕ್ ಪಂಚೆ ಉಟ್ಟು ಕೈಯಲ್ಲಿ ಹಳೆಯ ಮಾಡೆಲ್ ಫೋನ್ ಹಿಡಿದು ಕುಳಿತಿದ್ದ. ಎದುರಿಗೆ ಆಯುಷಿ ತನ್ನ ಫ್ಯಾಷನ್ ಡ್ರೆಸ್ನಲ್ಲಿ ಕುಳಿತಿದ್ದರೂ ಅವಳ ಮುಖದಲ್ಲಿ ನನಗಿಷ್ಟವಿಲ್ಲ ಎಂಬ ಅಸಮಾಧಾನ ಎದ್ದು ಕಾಣುತ್ತಿತ್ತು. ರುದ್ರ ತನ್ನ ಗಂಭೀರ ಧ್ವನಿಯಲ್ಲಿ, ನೋಡು ಹುಡುಗಿ, ನಮ್ಮವ್ವ ಹೇಳಿದ್ದಾಳೆ ಅಂತ ಇಲ್ಲಿಗೆ ಬಂದಿದ್ದೀನಿ. ನಿನಗೆ ಮೊದಲೇ ಹೇಳ್ತಿದ್ದೀನಿ ಕೇಳು. ನಮ್ಮದು ಹಳ್ಳಿ ಮನೆ, ಅಲ್ಲಿ ಎಸಿ ಇಲ್ಲ. ಮುಂಜಾನೆ ಕೋಳಿ ಕೂಗೋ ಮುಂಚೆ ಹೇಳ್ಬೇಕು. ನೀನು ನೋಡಿದರೆ ಈ ಸಿಟಿ ಗಾಳಿಗೆ ಬೆಳೆದ ಹೂವಿನ ಥರ ಇದೆಯಾ. ನಿನಗೆ ಈ ಹಳ್ಳಿ ಲೈಫು ಆಗಿ ಬರಲ್ಲ. ಸುಮ್ಮನೆ ಈಗಲೇ ಬೇಡ ಅಂದ್ಬಿಡು. ಆಯುಷಿ ತನ್ನ ಕಣ್ಣುಗಳನ್ನು ಕುಗ್ಗಿಸಿ ಅವನನ್ನೇ ನೋಡಿದಳು. ಅವಳಿಗೆ ಇವನ ಈ ಅಧಿಕಾರಯುತ ಧ್ವನಿ ಕೇಳಿ ಸಿಟ್ಟು ನೆತ್ತಿಗೇರಿತ್ತು. ಆಯುಷಿ: ಓಹೋ ಮಿಸ್ಟರ್ ರುದ್ರಪ್ರತಾಪ್, ನಿಮ್ಮನ್ನು ಯಾರು ಕೇಳಿದ್ರು ನನ್ನ ಬಗ್ಗೆ ಡಿಸೈಡ್ ಮಾಡೋಕೆ? ನಾನು ಬರೋಕೆ ರೆಡಿ ಅಂತ ಹೇಳಿದ್ನಾ? ನಿಮ್ಮ ಆ ಹಳ್ಳಿ ಹಠನ ಅಲ್ಲಿರೋ ಗದ್ದೆ ಮುಂದೆ ಇಟ್ಕೊಳ್ಳಿ. ನನ್ನ ಹತ್ತಿರ ಅಥಾರಿಟಿ ತೋರಿಸ್ಬೇಡಿ. ರುದ್ರ ಮೇಜಿನ ಮೇಲೆ ಕೈ ಇಟ್ಟು ಸ್ವಲ್ಪ ಮುಂದಕ್ಕೆ ಬಾಗಿ, ಏಯ್, ರುದ್ರನ ಎದುರು ಇವತ್ತಿನವರೆಗೆ ಯಾರೂ ಧ್ವನಿ ಎತ್ತಿ ಮಾತಾಡಿಲ್ಲ. ನಿನ್ನ ಆ ಬೆಕ್ಕಿನ ಕಣ್ಣು ನೋಡಿ ನಾನು ಹೆದರ್ತೀನಿ ಅಂದ್ಕೊಂಡಿದ್ಯಾ? ಮುದ್ದೆ ತಿನ್ನೋ ದೇಹ ಇದು. ನೀನು ತಿನ್ನೋ ಈ ಪಿಜ್ಜಾ ಬರ್ಗರ್ ತಿಂದು ಬೆಳೆದಿಲ್ಲ. ಆಯುಷಿ ಕೋಪದಿಂದ ಎದ್ದು ನಿಂತು, ನೋಡಿ, ನಿಮಗೆ ಮುದ್ದೆ ಅಂದರೆ ಇಷ್ಟ ಇರ್ಬೋದು, ನನಗೆ ನನ್ನ ಕೆರಿಯರ್ ಇಷ್ಟ. ನಿಮ್ಮಂಥ ಒರಟು ಮನುಷ್ಯನ ಜೊತೆ ಲೈಫ್ ಅಂದರೆ ಅದು ಜೈಲಿಗೆ ಹೋದಂತೆ. ಅಮ್ಮನಿಗೋಸ್ಕರ ಬಂದೆ ಅಷ್ಟೇ. ನೀವೇನು ದೊಡ್ಡ ಹೀರೋ ಅನ್ಕೋಬೇಡಿ. ಯು ಆರ್ ಜಸ್ಟ್ ಎ ರೂಡ್ ವಿಲೇಜ್ ಮ್ಯಾನ್. ರುದ್ರ ಒಂದು ಕುಹುಕದ ನಗು. ರೂಡ್ ಅಂದೆ ಅಲ್ವಾ, ಇರ್ರಿ. ನೀನು ಈ ಹಳ್ಳಿಗೆ ಬಂದರೆ ಒಂದೇ ದಿನದಲ್ಲಿ ವಾಪಸ್ ಬೆಂಗಳೂರಿಗೆ ಓಡ್ತೀಯ. ನಿನಗೆ ನಮ್ಮ ಮನೆ ಮೆಟ್ಟಿಲು ಹತ್ತೋ ಅರ್ಹತೆ ಕೂಡ ಇಲ್ಲ. ಆಯುಷಿ: ಸವಾಲು ಹಾಕ್ತಿದ್ದೀರಾ? ಸರಿ, ಈಗ ನಾನೇ ಈ ಮದುವೆಗೆ ಒಪ್ಕೊತೀನಿ. ನಿಮ್ಮ ಆ ಹಳ್ಳಿಯಲ್ಲಿ ನಾನು ಹೇಗೆ ಇರ್ತೀನಿ ಅಂತ ತೋರಿಸ್ತೀನಿ. ನಿಮ್ಮ ಅಹಂಕಾರನ ನಾನೇ ಮುರಿತೀನಿ, ನೆನ್ಪಿಟ್ಕೊಳ್ಳಿ. ರುದ್ರನಿಗೆ ಒಂದು ತಕ್ಷಣ ಶಾಕ್ ಆಯಿತು. ಇವಳು ಮದುವೆಗೆ ಒಪ್ಪುತ್ತಾಳೆ ಅಂದುಕೊಂಡಿರಲಿಲ್ಲ. ಇತ್ತ ಇಬ್ಬರ ಅಮ್ಮಂದಿರು ದೂರದಿಂದಲೇ ನೋಡೇ ಸುನೀತಾ, ಇಬ್ಬರು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ, ಮದುವೆ ಫಿಕ್ಸ್ ಎಂದು ಖುಷಿ ಪಡುತ್ತಿದ್ದರು. ರುದ್ರ ಬೆಂಗಳೂರಿನಿಂದ ಹಳ್ಳಿಗೆ ವಾಪಸ್ ಬಂದಿದ್ದೇ ತಡ. ಸುದ್ದಿ ಗಾಳಿಗಿಂತ ವೇಗವಾಗಿ ಹರಡಿತು. ರುದ್ರ ತನ್ನ ಬುಲೆಟ್ ಹತ್ತಿ ಜಮೀನಿನ ಕಡೆ ಹೋಗುವಾಗ ದಾರಿಯಲ್ಲಿ ಕೋಳಿಮಂಜ ಮತ್ತು ಸ್ಟುಡಿಯೋ ಸತೀಶ್ ಅಡ್ಡ ಹಾಕಿದರು. ಮಂಜನ ಕೈಯಲ್ಲಿ ಒಂದು ಸೌತೆಕಾಯಿ ಇತ್ತು. ಸತೀಶ್ ತನ್ನ ಕ್ಯಾಮ್ರಾ ಬ್ಯಾಗ್ ತಗುಲು ಹಾಕಿಕೊಂಡಿದ್ದ. ಮಂಜ ಸೌತೆಕಾಯಿ ಕಚ್ಚುತ್ತಾ, ಏಯ್ ಸತೀಶ್, ನೋಡ್ಲಾ ಇಲ್ಲಿ, ಬೆಂಗಳೂರಿಗೆ ಹೆಣ್ಣು ನೋಡೋಕೆ ಹೋಗಿದ್ದ ನಮ್ಮ ಹುಲಿ ಇವತ್ತು ಯಾಕೋ ಬೆಕ್ಕಿನ ಥರ ಬರ್ತಿದೆ. ಸತೀಶ್: ಹೌದು ಕಣೋ ಮಂಜ, ಮುಖ ನೋಡಿದ್ರೆ ಗೊತ್ತಾಗ್ತಿದೆ. ಅಲ್ಲಿ ಯಾವುದೋ ಸಿಟಿ ಹುಡುಗಿ ನಮ್ಮ ರುದ್ರನಿಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾಳೆ ಅಂತ. ಹೇ ರುದ್ರ, ಅಷ್ಟಕ್ಕೂ ಹುಡುಗಿಯಾಗಿದ್ದಾಳೆ. ನಂಗಂತೂ ಡೌಟು. ನಿನ್ನ ಈ ಖಡಕ್ ಮುಖ ನೋಡಿ ಆಕೆ ಓಡಿ ಹೋಗಿರ್ಬೇಕಲ್ಲ. ರುದ್ರ ಬುಲೆಟ್ ಆಫ್ ಮಾಡಿ ಕೆಳಗಿಳಿದ. ಮುಖದಲ್ಲಿ ಅದೇ ಗಂಭೀರತೆ, ಆದರೆ ಕಣ್ಣಲ್ಲಿ ಬೆಂಗಳೂರಿನ ಆ ಬೆಕ್ಕಿನ ಕಣ್ಣಿನ ಹುಡುಗಿಯ ನೆನಪು ಕಾಡುತ್ತಿತ್ತು. ರುದ್ರ: ಲೇ ಕೋಳಿಮಂಜ, ನೀನು ಆ ಸ್ಕೂಲ್ ಮಕ್ಕಳಿಗೆ ಪಾಠ ಮಾಡೋದನ್ನ ಬಿಟ್ಟು ನನ್ನ ಹಿಂದೆ ಬಿದ್ದಿದ್ದೀಯಾ? ಆ ಸ್ಟುಡಿಯೋದಲ್ಲಿ ಫೋಟೋ ಕ್ಲಿಕ್ಕಿಸೋ ಕೆಲಸ ಇಲ್ವಾ ನಿನಗೆ? ಸತೀಶ್ ರುದ್ರನ ಶರ್ಟ್ ಜೇಬಿನಲ್ಲಿದ್ದ ಫೋಟೋವನ್ನು ಚಕ್ಕನೆ ಎಳೆದುಕೊಂಡ. ಇರು, ಇದೇನಾ ಆ ಹುಡುಗಿ? ಅಬ್ಬಬ್ಬಾ ಮಂಜ, ಇಲ್ಲಿ ನೋಡು, ಹುಡುಗಿ ಅಪ್ಸರೆಯ ಥರ ಇದ್ದಾಳೆ. ಬೆಳ್ಳಗೆ ಮುದ್ದು ಮುಖ. ಇವಳು ನಮ್ಮ ಈ ಕಾಡು ಮನುಷ್ಯನನ್ನು ಹೇಗೆ ಒಪ್ಪಿಕೊಂಡ್ಲು? ಮಂಜ ಫೋಟೋ ನೋಡಿ ದಂಗಾಗಿ, ಅಯ್ಯೋ ಶಿವನೇ, ಇವಳು ಪಕ್ಕಾ ಸಿಟಿ ಪಟಾಕಿ ಕಣೋ. ರುದ್ರ ಇವಳನ್ನ ಇನ್ನೂ ಹಳ್ಳಿಗೆ ಕರ್ಕೊಂಡು ಬಂದರೆ ಆಕೆ ಈ ಗದ್ದೆ ಕೆಸರಲ್ಲಿ ನಡೆಯೋದು ಬಿಟ್ಟು ನಿನ್ನ ಬೆನ್ನ ಮೇಲೆ ಹತ್ತಿ ಕುತ್ಕೋತಾಳೆ, ನೋಡ್ತಿರು. ರುದ್ರ ಕೋಪದಿಂದ ಫೋಟೋ ಕಿತ್ತುಕೊಂಡು, ಅವಳ ಬಗ್ಗೆ ಜಾಸ್ತಿ ಮಾತಾಡಬೇಡಿ. ಅವಳಿಗಿರೋ ಆ ಹಠಕ್ಕೆ ನಾನು ಅವಳನ್ನೇ ಮದುವೆಯಾಗಿ ತೋರಿಸ್ತೀನಿ. ಹಳ್ಳಿಯಲ್ಲಿ ಅವಳು ಹೇಗೆ ಬಾಳ್ತಾಳೆ ಅಂತ ನನಗೂ ನೋಡಬೇಕು. ಸತೀಶ್ ನಗುತ್ತಾ, ಓಹೋ, ಅಂದರೆ ಸವಾಲ್ ಮೇಲೆ ಮದುವೆ ಫಿಕ್ಸ್ ಆಯಿತು ಅನ್ನೋ. ಮಂಜ ರೆಡಿಯಾಗೋ, ನಮ್ಮ ರುದ್ರನಿಗೆ ಈ ಬಾರಿ ಸರಿಯಾದ ಜೋಡಿ ಸಿಕ್ಕಿದೆ. ಇವನ ಅಹಂಕಾರಕ್ಕೆ ಆಕೆ ತಕ್ಕ ಶಾಸ್ತಿ ಮಾಡೋದಂತೂ ಖಂಡಿತ. ಮಂಜ: ರುದ್ರ, ಮದುವೆ ದಿನ ಅಡುಗೆಗೆ ನಾನೇ ಒಂದೆರಡು ನಾಟಿ ಕೋಳಿ ಅರೇಂಜ್ ಮಾಡ್ತೀನಿ. ಆದರೆ ಆ ಸಿಟಿ ಹುಡುಗಿ ಮುದ್ದೆ ತಿನ್ನೋದು ನೋಡಬೇಕಪ್ಪ ನಾನು. ರುದ್ರ ಅಲ್ಲಿಂದ ಬುಲೆಟ್ ಸ್ಟಾರ್ಟ್ ಮಾಡಿ ಹೊರಟ. ಹಿಂದೆ ಮಂಜ ಮತ್ತು ಸತೀಶ್ ಬೆಕ್ಕಿನ ಕಣ್ಣಿನವಳಿಗೆ ರುದ್ರ ಶರಣಾದ ಅಂತ ಕಿರುಚುತ್ತಾ ಕಾಲೆಳೆಯುತ್ತಿದ್ದರು.
ರುದ್ರ ಬೆಂಗಳೂರಿನಿಂದ ವಾಪಸ್ ಬಂದಿದ್ದೇ ತಡ. ಮನೆಯಲ್ಲಿ ಯುದ್ಧದ ವಾತಾವರಣ ಶುರುವಾಗಿತ್ತು. ಸಾವಿತ್ರಿ ತನ್ನ ಮಗಳು ಲಲಿತಾಳನ್ನು ರುದ್ರನಿಗೆ ಕಟ್ಟಬೇಕೆಂದು ಆಸೆಯಲ್ಲಿ ಬೆಂಕಿ ಬಿದ್ದಂತೆ ಅಪ್ಪ ಅಮ್ಮನ ಮುಂದೆ ನಿಂತಿದ್ದಳು. ಸಾವಿತ್ರಿ ಜೋರು ಧ್ವನಿಯಲ್ಲಿ, ಅಪ್ಪ, ಆ ಪೇಟೆ ಹುಡುಗಿ ನಮಗೆ ಬೇಡವೇ ಬೇಡ. ಅವಳು ಬಂದ್ರೆ ಈ ಸಂಪ್ರದಾಯದ ಮನೆ ಹಾಳಾಗುತ್ತೆ. ನಮ್ಮ ಲಲಿತಾನೇ ನೋಡಿ, ಮನೆ ಕೆಲಸದಲ್ಲಿ ಎಷ್ಟು ಪಂಟಿ. ಆ ಸಿಟಿ ಹುಡುಗಿ ಈ ಕಂಬಗಳನ್ನ ನೋಡಿ ದೆವ್ವದ ಮನೆ ಅಂತ ಓಡಿ ಹೋಗ್ತಾಳೆ. ಲಲಿತಾ ಕೂಡ ಮುಖ ಸಿಂಡರಿಸಿಕೊಂಡು ಅಜ್ಜಿ ಜಯಮ್ಮನ ಎದುರು ಕುಳಿತಿದ್ದಳು. ಅಷ್ಟರಲ್ಲಿ ಮನೆಯ ಮುಂದೆ ಒಂದು ಕಾರ್ ಬಂದು ನಿಂತಿತು. ಆಯುಷಿ ತನ್ನ ಫ್ಯಾಮಿಲಿ ಜೊತೆ ಕಾರ್ನಿಂದ ಇಳಿದಳು. ಅವಳು ಇಟ್ಟ ಮೊದಲ ಹೆಜ್ಜೆಯೇ ಸಾವಿತ್ರಿಯ ಎದೆಯಲ್ಲಿ ನಡುಕ ಹುಟ್ಟಿಸಿತು. ಆಯುಷಿ ಹಾಕಿದ್ದ ಜೀನ್ಸ್ ಮತ್ತು ಉದ್ದನೆಯ ಕುರ್ತಾ, ಅವಳ ಆ ನೀಲಿ ಕಣ್ಣುಗಳು ಮನೆಯ ಎಲ್ಲರ ಗಮನ ಸೆಳೆದವು. ಜಯಮ್ಮ ಆಯುಷಿಯನ್ನು ನೋಡಿ ಖುಷಿಯಿಂದ, ಬಾ ಮಗಳೇ ಬಾ, ನೋಡೋಕೆ ಅಚ್ಚುಕಟ್ಟಾಗಿ ಇದ್ಯಾ. ನಮ್ಮ ಮನೆ ನಿನಗೆ ಇಷ್ಟ ಆಯ್ತಾ? ಆಯುಷಿ ಆ ವಿಶಾಲವಾದ ತೊಟ್ಟಿ ಮನೆ, ಆ ಸಾಲು ಕಂಬಗಳನ್ನು ನೋಡಿ ಒಂದು ಕ್ಷಣ ಬೆಕ್ಕಸ ಬೆರಗಾದಳು. ಆದರೆ ರುದ್ರ ಅಲ್ಲಿ ಗಂಭೀರವಾಗಿ ನಿಂತಿರುವುದನ್ನು ನೋಡಿ ತನ್ನ ಹಠವನ್ನು ಬಿಡಲಿಲ್ಲ. ಆಯುಷಿ, ಮನೆ ಚೆನ್ನಾಗಿದೆ ಅಜ್ಜಿ, ಆದರೆ ಇಲ್ಲಿರೋ ಕೆಲವು ವಸ್ತುಗಳು ಮಾತ್ರ ತುಂಬ ಒರಟಾಗಿವೆ ಎನ್ನುತ್ತಾ ರುದ್ರನನ್ನು ಗುರಾಯಿಸಿದಳು. ರುದ್ರ ತನ್ನ ಕೈಯಲ್ಲಿದ್ದ ಟವೆಲ್ ಕೊಡವಿ, ನೋಡಿದ್ಯಾ ಅವ್ವ, ಈಗಲೇ ಮಾತು ಶುರು ಮಾಡಿಸ್ಕೊಂಡಿದ್ದಾಳೆ. ಇವಳು ನಮ್ಮ ಮನೆಯಲ್ಲಿ ಇರೋದು ಇರಲಿ, ಒಂದು ದಿನ ಇಲ್ಲಿ ಸರಿಗೆ ಉಣ್ಣೋಕ್ಕೂ ಬರಲ್ಲ ಇವಳಿಗೆ ಎಂದು ರೇಗಿಸಿದ. ಸಾವಿತ್ರಿ ಮಧ್ಯಪ್ರವೇಶಿಸಿ ನಾಟಕೀಯವಾಗಿ, ಹೌದು ಮಗಳೇ, ಇದು ಹಳ್ಳಿ, ಇಲ್ಲಿ AC ಇರಲ್ಲ, ಕೆಸರು ಇರುತ್ತೆ. ನೀನು ಇಲ್ಲಿರೋಕೆ ಸಾಧ್ಯನಾ? ಸುಮ್ಮನೆ ಈಗಲೇ ಯೋಚನೆ ಮಾಡು. ಆಯುಷಿ ಸಾವಿತ್ರಿಯ ಉದ್ದೇಶವನ್ನು ಅರಿತುಕೊಂಡವಳು ಸುಮ್ಮನೆ ಇರಲಿಲ್ಲ. ಆಯುಷಿ, ಅತ್ತೆ, ಕೆಸರಲ್ಲಿ ತಾವರೆ ಅರಳುತ್ತೆ ಅಂತ ಕೇಳಿದ್ದೀನಿ. ಇನ್ನು ಈ ಮನೆಯಲ್ಲಿರೋ ಗಡುಸಾದ ಮನುಷ್ಯರನ್ನು ಮೃದು ಮಾಡೋದು ನನಗೆ ಚೆನ್ನಾಗಿ ಗೊತ್ತು. ಅಂದ ಹಾಗೆ ನಾನು ಬರುವಾಗ ಇಲ್ಲಿ ಹಿರಿಯರು ನ್ಯಾಯ ಹೇಳ್ತಾರೆ ಅಂತ ಕೇಳಿದ್ದೆ. ನನಗಂತೂ ಇಲ್ಲಿ ತುಂಬ ಇಷ್ಟ ಆಯಿತು. ಲಲಿತಾ ಅಸೂಯೆಯಿಂದ ತನ್ನ ತಾಯಿಯ ಕೈ ಹಿಚುಕಿದಳು. ರುದ್ರನಿಗೆ ಆಯುಷಿಯ ಈ ಆತ್ಮವಿಶ್ವಾಸ ಕಂಡು ಒಳಗೊಳಗೆ ಒಂದು ರೀತಿಯ ಹೆಮ್ಮೆ ಅನಿಸಿದರೂ ಹೊರಗಡೆ ಮಾತ್ರ ಗಂಭೀರತೆ ಬಿಡಲಿಲ್ಲ. ರಂಗೇಗೌಡ್ರು, ಸರಿ, ಎಲ್ಲರೂ ಕೂತ್ಕೊಳ್ಳಿ, ಮದುವೆ ದಿನಾಂಕ ನಿಗದಿ ಮಾಡೋಣ. ರುದ್ರ, ಆಯುಷಿನ ಒಂದು ಸಲ ನಮ್ಮ ತೋಟ ತೋರಿಸ್ಕೊಂಡು ಬಾ ಎಂದು ಆಜ್ಞೆ ಮಾಡಿದರು. ರುದ್ರ ಅನಿವಾರ್ಯವಾಗಿ ಆಯುಷಿಯ ಕಡೆ ತಿರುಗಿದ. ಆಯುಷಿ ಕಿರುನಗು ನಗುತ್ತಾ, ಬನ್ನಿ ರುದ್ರ ಪ್ರತಾಪ್ ಅವರೇ, ನಿಮ್ಮ ಜಮೀನು ಹೇಗಿದೆ ಅಂತ ನೋಡೋಣ ಎಂದು ಅವನ ಮುಂದೆ ನಡೆದಳು. ರುದ್ರ ಪ್ರತಾಪ್ ತನ್ನ ವೇಗದ ನಡಿಗೆಯಿಂದ ತೋಟದ ಹಾದಿಯಲ್ಲಿ ಸಾಗುತ್ತಿದ್ದ. ಆಯುಷಿ ಅವನ ಹಿಂದೆ ಓಡಲು ಹರಸಾಹಸ ಪಡುತ್ತಿದ್ದಳು. ಅವಳ ಫ್ಯಾಷನ್ ಸ್ಯಾಂಡಲ್ ಆ ಮಣ್ಣಿನ ಹಾದಿಯಲ್ಲಿ ಅವಳಿಗೆ ಸಾಥ್ ನೀಡುತ್ತಿರಲಿಲ್ಲ. ಆಯುಷಿ ಬಸವಳಿದು, ಹೇ ಮಿಸ್ಟರ್ ರುದ್ರ ಪ್ರತಾಪ್, ಸ್ವಲ್ಪ ನಿಲ್ಲಿ, ನೀವೇನೋ ಒಲಿಂಪಿಕ್ಸ್ನಲ್ಲಿ ಓಡ್ತಿದ್ದೀರಾ? ಇದು ತೋಟವೋ ಅಥವಾ ಯಾವುದಾದರೂ ಕಾಡೋ? ರುದ್ರ ಹಿಂದೆ ತಿರುಗಿ ಅವಳ ಹಣ್ಣಾದ ಮುಖವನ್ನು ನೋಡಿದ. ಸುಡುವ ಬಿಸಿಲಿಗೆ ಅವಳ ಕೆನ್ನೆ ಕೆಂಪಾಗಿತ್ತು. ರುದ್ರ ಆಲಕ್ಷ್ಯದಿಂದ, ಇದು ಹಳ್ಳಿ ಮಣ್ಣು, ಇಲ್ಲಿ ನಡೆಯೋಕೆ ತಾಕತ್ತು ಬೇಕು. ಕಾಲಿಗೆ ಅಷ್ಟೊಂದು ಪೇಂಟ್ ಮಾಡಿಕೊಂಡು ಬಂದರೆ ಇಲ್ಲಿ ನಡೆಯೋಕ್ಕಾಗಲ್ಲ. ಸುಮ್ಮನೆ ಮನೆಗೆ ಹೋಗು, ನಿನ್ನ ಕೈಲಿ ಇದು ಆಗಲ್ಲ. ಆಯುಷಿ ಅವನ ಹತ್ತಿರ ಬಂದು ಕಣ್ಣಲ್ಲಿ ಕಣ್ಣಿಟ್ಟು, ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಅಂತ ಆಮೇಲೆ ನೋಡೋಣ. ನಿಮ್ಮ ಈ ಅಹಂಕಾರದ ಮಾತುಗಳನ್ನು ಮೊದಲು ನಿಲ್ಲಿಸಿ. ನಾನೇನು ನಿಮ್ಮ ಮನೆಯಲ್ಲಿ ಕೆಲಸಕ್ಕೆ ಬರ್ತಿರೋ ಆಳಲ್ಲ, ನಿಮ್ಮ ಹೆಂಡತಿಯಾಗಿ ಬರ್ತಿರೋಳು. ರುದ್ರನಿಗೆ ಆ ಹೆಂಡತಿ ಅನ್ನೋ ಮಾತು ಕೇಳಿ ಒಳಗೆ ಎಲ್ಲೋ ಒಂದು ಸಣ್ಣ ನಡುಕನುಂಟಾಯಿತು. ಅವನು ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡ. ಆಯುಷಿ ನಿರೀಕ್ಷಿಸಿರಲಿಲ್ಲ. ಅವಳ ಹೃದಯ ಜೋರಾಗಿ ಬಡಿಯತೊಡಗಿತು. ರುದ್ರ, ಹೆಂಡತಿ ಅಂದಲ್ಲ, ಹೆಂಡತಿ ಅಂದರೆ ಗಂಡನ ಜೊತೆ ಹೆಜ್ಜೆ ಹಾಕುವಳು, ಗಂಡನನ್ನ ದಬಾಯಿಸೋಳಲ್ಲ. ನಿನಗೆ ಈ ರುದ್ರನ ಗತ್ತು ಇನ್ನೂ ಗೊತ್ತಿಲ್ಲ ಅನಿಸುತ್ತೆ. ಆಯುಷಿ ಅವನ ಕಣ್ಣಲ್ಲೇ ಕಣ್ಣಿಟ್ಟು ಸ್ವಲ್ಪವೂ ಹೆದರದೆ, ನಿಮ್ಮ ಗತ್ತು ನಿಮ್ಮ ಹೊಲದಲ್ಲಿ ಇಟ್ಕೊಳ್ಳಿ, ನನಗೂ ಆಯುಷಿ ಅಂತಾರೆ. ನಿಮ್ಮ ಈ ಕಲ್ಲು ಥರ ಇರೋ ಹೃದಯನ ಕರಗಿಸಿಲ್ಲ ಅಂದರೆ ನೋಡಿ, ನೀವು ಎಷ್ಟೇ ಒರಟಾಗಿ ನಡೆದ್ರೂ ನಾನು ನಿಮ್ಮ ಜೊತೆ ಹೆಜ್ಜೆ ಹಾಕಿಯೇ ಹಾಕ್ತೀನಿ. ಮಾತಿನ ಭಾರದಲ್ಲಿ ಆಯುಷಿಯ ಕಾಲು ಅಲ್ಲಿನ ಒಂದು ಕಲ್ಲಿಗೆ ತಾಗಿ ಜಾರಿತು. ಕೆಳಗೆ ಬೀಳುವಷ್ಟರಲ್ಲಿ ರುದ್ರ ಅವಳ ನಡುವನ್ನು ಹಿಡಿದು ತನ್ನತ್ತ ಎಳೆದುಕೊಂಡ. ಇಬ್ಬರ ನಡುವೆ ಕೇವಲ ಇಂಚುಗಳಷ್ಟು ಅಂತರ. ಆಯುಷಿಯ ನೀಲು ಕಣ್ಣುಗಳಲ್ಲಿ ಈಗ ಸಿಟ್ಟಿಗಿಂತ ಹೆಚ್ಚಾಗಿ ಒಂದು ವಿಚಿತ್ರವಾದ ಸಂಕೋಚವಿತ್ತು. ರುದ್ರನ ಕಠಿಣ ಮುಖದಲ್ಲಿ ಮೊದಲ ಬಾರಿಗೆ ಒಂದು ಸಣ್ಣ ಮೃದುತ್ವ ಕಾಣಿಸಿತ್ತು. ರುದ್ರ ಮೆಲ್ಲಗೆ, ಜಾರೋ ಜಾಗದಲ್ಲಿ ಜೋಪಾನವಾಗಿ ಇರಬೇಕು ಅಂತ ಗೊತ್ತಿಲ್ವಾ? ಆಯುಷಿ ಗುರಾಯಿಸುತ್ತಾ, ಹಿಡ್ಕೊಳ್ಳೋಕೆ ನೀವು ಇದ್ದಿರಲ್ಲ, ಅದಕ್ಕೆ ಜಾರಿದೆ. ರುದ್ರ ತಕ್ಷಣ ಅವಳನ್ನು ಬಿಟ್ಟು
ದೂರ ಸರಿದು, ಶಾನೆ ಬಾಯಿ ನಿನ್ಗೆ, ನಡೆ ಈಗ ಅಮ್ಮ ಕಾಯ್ತಿದ್ದಾಳೆ ಎಂದು ಮುಂದೆ ನಡೆದ. ಆದರೆ ಅವನ ಮುಖದಲ್ಲಿ ಈಗ ಒಂದು ಸಣ್ಣ ಕಿರುನಗೆ ಇತ್ತು. ಅದನ್ನು ಆಯುಷಿ ನೋಡಿಯೋ ನೋಡದಂತೆ ಸಂಭ್ರಮಿಸಿದಳು. ದೂರದಿಂದ ಇದನ್ನೆಲ್ಲ ನೋಡುತ್ತಿದ್ದ ಲಲಿತಾ ಅಸೂಯೆಯಿಂದ ಹಲ್ಲು ಕಡಿಯುತ್ತಿದ್ದಳು. ಮದುವೆ ಮಾತುಕತೆ ಮುಗಿದು ಎಲ್ಲರಿಗೂ ಸಂತೋಷವಾಗಿದೆ. ಆಯುಷಿ ತನ್ನ ಎಕ್ಸ್ಟ್ರಾ ಬೇಕೆಂದು ತಂದಿದ್ದ ಬಟ್ಟೆಗಳನ್ನು ಬ್ಯಾಗ್ನಲ್ಲಿ ಜೋಡಿಸಿಟ್ಟು ಅಜ್ಜಿ ಜಯಮ್ಮನ ಜೊತೆ ಮಾತನಾಡಲು ಹೊರಗೆ ಬಂದಿದ್ದಳು. ಇದೇ ಸಮಯಕ್ಕಾಗಿ ಕಾಯುತ್ತಿದ್ದ ಸಾವಿತ್ರಿ ಮೆಲ್ಲನೆ ಆಯುಷಿಯ ರೂಮಿನೊಳಗೆ ನುಗ್ಗಿದಳು. ಸಾವಿತ್ರಿ ಮನಸ್ಸಿನಲ್ಲೇ, ಈ ಪೇಟೆ ಹುಡುಗಿ ನಮ್ಮ ಮನೆಗೆ ಬಂದರೆ ನನ್ನ ಮಗಳ ಗತಿಯೇನೋ, ಇವಳು ಈ ಮನೆಯ ಮೆಟ್ಟಿಲು ಹತ್ತದ ಹಾಗೆ ಮಾಡ್ತೀನಿ ನೋಡು. ಈ ಬೆಳ್ಳಿಯ ಕೃಷ್ಣನ ವಿಗ್ರಹ ಇವಳ ಬ್ಯಾಗ್ನಲ್ಲಿ ಇಟ್ಟರೆ ಇವಳು ಕಳ್ಳಿಯ ಪಟ್ಟ ಕಟ್ಕೊಂಡು ಈ ಮನೆಯಿಂದ ಆಚೆ ಹೋಗ್ತಾಳೆ. ಸಾವಿತ್ರಿ ಮನೆಯ ದೇವರ ಕೋಣೆಯಲ್ಲಿದ್ದ ಅತ್ಯಂತ ಬೆಲೆ ಬಾಳುವ ಹಳೆಯ ಬೆಳ್ಳಿಯ ಕೃಷ್ಣನ ವಿಗ್ರಹವನ್ನು ಆಯುಷಿಯ ಬ್ಯಾಗ್ನಲ್ಲೇ ಆಳದಲ್ಲಿ ಬಚ್ಚಿಡುತ್ತಾಳೆ. ಯಾರೂ ನೋಡಿಲ್ಲ ಎಂಬ ಧೈರ್ಯದಲ್ಲಿ ಸೀದಾ ಹೊರಗೆ ಬಂದಳು. ಸ್ವಲ್ಪ ಸಮಯದ ನಂತರ ಎಲ್ಲರೂ ಆಯುಷಿಯನ್ನು ಕಳುಹಿಸಿಕೊಡಲು ವರಾಂಡದಲ್ಲಿ ಜಮಾಯಿಸಿದರು. ಜಯಮ್ಮ ಸುಮಂಗಲಿಯಾಗಿ, ಬಾ ಮಗಳೇ, ಮುಂದಿನ ವಾರ ನಾವೇ ಬೆಂಗಳೂರಿಗೆ ಬರ್ತೀವಿ. ಅಷ್ಟರಲ್ಲಿ ಸಾವಿತ್ರಿ ನಾಟಕ ಶುರು ಮಾಡಿದಳು. ಅಯ್ಯೋ ಅತ್ತೆಮ್ಮ, ದೇವರ ಕೋಣೆಯಲ್ಲಿ ಕೃಷ್ಣನ ವಿಗ್ರಹ ಕಾಣುತ್ತಿಲ್ಲ. ಬೆಳಗ್ಗೆ ಪೂಜೆ ಮಾಡುವಾಗ ಇತ್ತು, ಈಗ ಎಲ್ಲಿ ಹೋಯ್ತು ಎಂದು ಕೂಗಾಡಿದಳು. ಮನೆ ಮಂದಿಗೆಲ್ಲ ಗಾಬರಿಯಾದರು. ರುದ್ರಪ್ರತಾಪ್ ಮುಖ ಗಂಭೀರವಾಯಿತು. ನೋಡು ಅತ್ತೆ, ಸರಿಯಾಗಿ ಹುಡುಕೋ, ಎಲ್ಲೂ ಹೋಗಿರಲ್ಲ ಎಂದನು ರುದ್ರ. ಸಾವಿತ್ರಿ, ಇಲ್ಲ ರುದ್ರ, ಯಾರೋ ಬೇಕಂತಲೇ ತಗೊಂಡಿದ್ದಾರೆ. ಈ ಪೇಟೆ ಹುಡುಗಿಯರು ಇಂಥ ಹಳೆ ವಸ್ತುಗಳನ್ನ ತುಂಬ ಇಷ್ಟಪಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಒಂದು ಸಲ ಆಯುಷಿ ಬ್ಯಾಗ್ ಚೆಕ್ ಮಾಡಿದರೆ ಅಷ್ಟೇ. ಆಯುಷಿಗೆ ಶಾಕ್ ಆಯಿತು. ವಾಟ್, ನೀವು ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ ಎಂದು ಸಿಟ್ಟಿನಿಂದ ಕೇಳಿದಳು. ರುದ್ರನಿಗೆ ಆಯುಷಿಯ ಮೇಲೆ ನಂಬಿಕೆ ಇತ್ತು, ಆದರೆ ಪರಿಸ್ಥಿತಿ ಕೈಮೀರಿತ್ತು. ಅತ್ತೆ ಸುಮ್ಮನಿರೋ ಎಂದು ರುದ್ರ ಗದರಿಸಿದರೂ ಸಾವಿತ್ರಿ ಬಿಡಲಿಲ್ಲ. ಅವಳೇ ಹೋಗಿ ಆಯುಷಿಯ ಬ್ಯಾಗ್ ಜಿಪ್ ಎಳೆದು ಎಲ್ಲರ ಮುಂದೆ ಆ ಬೆಳ್ಳಿಯ ವಿಗ್ರಹ ಕೆಳಗೆ ಬಿತ್ತು. ಮನೆಯಲ್ಲಿ ಸ್ಮಶಾನ ಮೌನ. ಆಯುಷಿಯ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ರಂಗೇಗೌಡರ ಮುಖ ಕೆಂಪಾಯಿತು. ಆಯುಷಿ ರುದ್ರನ ಕಡೆ ನೋಡಿ, ರುದ್ರಪ್ರತಾಪ್, ನಾನು ಇದನ್ನ ಮಾಡಿಲ್ಲ, ಪ್ಲೀಸ್ ನನ್ನ ನಂಬಿ. ರುದ್ರ ಮೆಲ್ಲನೆ ವಿಗ್ರಹವನ್ನು ಕೈಗೆತ್ತಿಕೊಂಡು ಸಾವಿತ್ರಿ ಒಳಗೊಳಗೆ ಸಂಭ್ರಮಿಸುತ್ತಿದ್ದರೆ ರುದ್ರನ ಕಣ್ಣುಗಳು ಸಾವಿತ್ರಿಯ ಕಡೆ ತಿರುಗಿದವು. ರುದ್ರ, ಈ ವಿಗ್ರಹ ಬ್ಯಾಗ್ ಒಳಗೆ ಬಂದಿದ್ದು ಹೇಗೆ ಅಂತ ನನಗೆ ಗೊತ್ತಿದೆ. ಆಯುಷಿ ಬ್ಯಾಗ್ ಪ್ಯಾಕ್ ಮಾಡುವಾಗ ಆಕೆ ಫೋನ್ನಲ್ಲಿ ನನ್ನ ಜೊತೆ ಮಾತಾಡ್ತಿದ್ಲು. ಅವಳು ಬ್ಯಾಗ್ ಇಟ್ಬಿಟ್ಟು 1 ನಿಮಿಷ ಕೂಡ ಆಚೆ ಬಂದಿಲ್ಲ. ಆದರೆ ಅತ್ತೆ, ನಿನ್ನ ಕೈಗೆ ಆ ಅಕ್ಕಿ ಹಿಟ್ಟು ಹೇಗೆ ಅಂಟಿತೋ? ಸಾವಿತ್ರಿ ಬೆಚ್ಚಿಬಿದ್ದಳು. ವಿಗ್ರಹ ಇಡುವಾಗ ಅವಳು ದೇವರ ಕೋಣೆಯಲ್ಲಿದ್ದ ನೈವೇದ್ಯ ತಟ್ಟೆಗೆ ಕೈ ತಗುಲಿಸಿ ಅಕ್ಕಿ ಹಿಟ್ಟು ಅಂಟಿಸಿಕೊಂಡಿದ್ದಳು. ರುದ್ರ, ನನ್ನ ಹೆಂಡತಿ ಆಗೋಳ ಮೇಲೆ ಕಳ್ಳತನದ ಆರೋಪ ಮಾಡ್ತೀಯಾ? ನನ್ನ ಎದುರೇ ಇಷ್ಟೊಂದು ನಾಟಕನ ಎಂದು ಗರ್ಜಿಸಿದ. ಆಯುಷಿಗೆ ರುದ್ರ ತನ್ನ ಪರವಾಗಿ ನಿಂತಿದ್ದನ್ನು ನೋಡಿ ಎದೆಯಲ್ಲಿ ಹೊಸ ಭರವಸೆ ಮೂಡಿತು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ವೀಕ್ಷಿಸಿದ ನಂತರ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮಗೆ ಪ್ರೋತ್ಸಾಹಿಸಿ. ಧನ್ಯವಾದಗಳು.